ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಈಗ ಮೋಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಸೊ ಮೋಕ್ ರಿಸಲ್ಟ್ ಟೆಂಪರ್ ರಿಸಲ್ಟ್, ಇದು ಫೈನಲ್ ರಿಸಲ್ಟ್ ಅಲ್ರಿ, ಚೇಂಜ್ ಆಗುತ್ತಾ ನೆನಪಿಟ್ಟುಕೋರಿ. ಇದು ಮೋಕ್ ರಿಸಲ್ಟು ಫೈನಲ್ ರಿಸಲ್ಟ್ ಅಲ್ಲ. ಯಾರೆಲ್ಲ ನೀವು ಸಂತೋಷ ಪಡುವಂಥ ಅವಶ್ಯಕತೆಯೂ ಇಲ್ಲ, ಯಾಕಂದರೆ ಇದು ಎನಿ ಟೈಮ್ ಚೇಂಜ್ ಆಗ್ಬೋದು. ಮತ್ತು ಯಾರಿಗೆಲ್ಲ ಇನ್ನೂವರೆಗೆ ಸೀಟ್ ಸಿಕ್ಕಿಲ್ಲಲ್ಲ ಅವರು ಕಷ್ಟಪಡುವಂಥ ಅವಶ್ಯಕತೆಯೂ ಇಲ್ಲ. ಯಾಕಂತಂದರೆ ಇದು ಮೋಕ್ ರಿಸಲ್ಟ್ ಏನು ಹೇಳ್ತಾ ಇದೆ ಅಂತಂದರೆ, ನೋಡಿ ನಿಮ್ಗೆ ಯಾರಿಗೆ ನಾಟ್ ಅಲೋಟೆಡ್ ಅಂತ ಬಂದಿದೆ, ಈ ರೀತಿಯಾಗಿ ಬಂದಿದೆ. ಸೊ ಈ ರೀತಿಯಾಗಿ ನಾಟ್ ಅಲೋಟೆಡ್ ಅಂತ ಬಂದಿದೆ. ಸೊ ಅಂಥ ವಿದ್ಯಾರ್ಥಿಗಳು ಮತ್ತೆ ನೀವು ಆಪ್ಷನ್ ಟ್ರೈ ಮಾಡ್ಬೋದು, ಹೌದಾ. ಮತ್ತೆ ನೀವು ಕಾಲೇಜ್ಗಳನ್ನ ಸೇರಿಸ್ರಿ, ಫೈನಲ್ ರಿಸಲ್ಟಿಗೆ ವೇಟ್ ಮಾಡಿರಿ. ಇದು ಫಸ್ಟ್ ರೌಂಡದ್ದು ರಿಸಲ್ಟ್, ಫೈನಲ್ ರಿಸಲ್ಟ್ ಅಲ್ಲ. ಇದು ಈಗ ಬಂದಿರುವಂಥದ್ದು ರಿಸಲ್ಟ್ ಜಸ್ಟ್ ಮೋಕ್ ರಿಸಲ್ಟ್, ಟೆಂಪರ್ ರಿಸಲ್ಟ್. ಇಲ್ಲಿ ನಮಗೆ ಯಾವುದು ಕಾಲೇಜ್ ಸಿಕ್ಕಿಲ್ಲ ಸರ್, ನಮ್ದು ಏನು ಮಾಡಬೇಕೀಗ, ನಾವು ನೆಕ್ಸ್ಟ್ ರೌಂಡಿಗೆ ಹೋಗ್ಬೇಕಂತಿಲ್ಲ. ಇನ್ನೂ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ. ಇದು ಜಸ್ಟ್ ನಿಮಗೆ ಡೆಮೋ ಥರ ಒಂದು ರಿಸಲ್ಟನ್ನು ಬಿಟ್ಟಿದ್ದಾರೆ. ಇನ್ ಕೇಸ್ ಆಫ್ ನಿಮ್ಗೆ ಇಲ್ಲಿ ರಿಸಲ್ಟ್ ನಾಟ್ ಅಲೋಟೆಡ್ ಇದೆ ಅಂತಂದರೆ ಪಕ್ಕದಲ್ಲಿ ಮೇಲ್ಭಾಗದಲ್ಲಿ ರೆಡಲ್ಲಿ ಕ್ಲಿಕ್ ಮಾಡಿ ನೀವು ಮತ್ತೆ ಇನ್ನಷ್ಟು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ರಿ. ಅಂದರೆ ಇದರ ಅರ್ಥ ಏನು, ನಾಟ್ ಅಲೋಟೆಡ್ ಅಂದ್ರೇನು, ಈಗ ನೀವು ಹಾಕಿರುವಂತಹ ಕಾಲೇಜುಗಳಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತ ಅರ್ಥ. ನಿಮ್ಮ ಪರ್ಸೆಂಟೇಜ್ಗೆ, ನಿಮ್ಮ ರ್ಯಾಂಕಿಗೆ, ನಿಮ್ಮ ಒಂದು ಕಾಸ್ಟಿಗೆ ನೀವು ಕೊಟ್ಟಿರುವಂಥ ಲಿಸ್ಟ್ನಲ್ಲಿ ನಿಮಗೆ ಸೀಟು ಇಲ್ಲ. ಸೊ ಮತ್ತೆ ನೀವೇನು ಮಾಡ್ಬೋದು, ಈಗ ಇನ್ನೂ ಒಂದಷ್ಟು ಕಾಲೇಜುಗಳನ್ನು ಆ್ಯಡ್ ಮಾಡ್ಕೊಳ್ರಿ. ಇದಕ್ಕೆ ಕೊನೆ ದಿನಾಂಕ ಯಾವಾಗಿದೆ? ಸೊ ನೋಡಿರಿ, ಇವತ್ತು ಬಂದಿರೋಂಥ ರಿಸಲ್ಟನ್ನು ತೊಗೊಂಡು ನಾಳೆ 24 ತಾರೀಕು ತನಕ, ಅಂದರೆ ನಾಳೆ ತನಕ ನಿಮಗೆ ಎಡಿಟ್ ಮಾಡ್ಕೊಳ್ಳಿಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಅಭ್ಯರ್ಥಿಗಳೇ, ನಾಳೆ ತನಕ ನಿಮಗೆ ಟೈಮ್ ಇದೆ. ಫೈನಲ್ ರಿಸಲ್ಟ್ ಬರಬೇಕಂದ್ರೆ ಅದು ಇನ್ನೂ 26ಕ್ಕೆ ಬರುತ್ತೆ. ನಿಮಗೆ ನಾಳೆ ತನಕ ಟೈಮ್ ಇದೆ, ಹೌದಾ. ನಾಳೆ ರಾತ್ರಿ 11-12 ಗಂಟೆ ತನಕ ಟೈಮ್ ಇದೆ. ಇನ್ನೂ ಸ್ವಲ್ಪ ಯಾರಿಗೆ ನಾಟ್ ಅಲೋಟೆಡ್ ಅಂತ ಬಂದಿದೆ ಅವರುಗಳು ಇನ್ನೂ ಸ್ವಲ್ಪ ಕಾಲೇಜ್ಗಳನ್ನು ಆ್ಯಡ್ ಮಾಡಿ ಸಬ್ಮಿಟ್ ಮಾಡಿ, ಓಕೆನಾ. ಇಲ್ಲಿ ಇದು ಬಂದಿರುವಂಥ ರಿಸಲ್ಟ್ ಫೈನಲ್ ಅಲ್ಲ, ಓಕೆ. ಇದು ಬದಲಾವಣೆ ಆಗಬಹುದು.